ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸರಿಯಾಗಿ ಕಲ್ಯಾಣ್ ಬರುವಾಗ ಕಾವೇರಿಯು ಅಲ್ಲಿದ್ದ ಮಕ್ಕಳೊಂದಿಗೆ ಓಡಿ ಆಟವಾಡ್ತಿದ್ಲು. ಮಕ್ಕಳು ಓಡಿಸ್ಕೊಂಡು ಬರಲು ವೇಗವಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಓಡ್ ಬಂದವಳು ಬಾಗಿಲಲ್ಲಿ ಒಳಗೆ ಬಂದವನ ಮೇಲೆ ಗಮನಿಸದೆ ಡಿಕ್ಕಿ ಹೊಡೆದು ಕೆಳಗೆ ಬೀಳಲು ಹೋಗುವಾಗ ಕಲ್ಯಾಣ್ ಅವಳನ್ನು ಹಿಡಿದುಕೊಂಡನು. ಸ್ವಲ್ಪ ಸಮಯ ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದವನು ತನ್ನನ್ನೇ ಮರೆತು ಬಿಟ್ಟಿದ್ದನು ಹಿಂದೆ ಹೇಳಬೇಕು. ಕಾವೇರಿಗೆ ಅವನು ಸಹಾಯವಾಗಿ ತನ್ನ ನಡುವಿನ ಮೇಲೆ ಕೈ ಇಟ್ಟು ತನ್ನನ್ನು ಹಿಡಿದುಕೊಂಡಿದ್ರು ಹೊಡೆದು ಬಿಡ್ತಾನೇನೋ ಎಂಬ ಭಯವೇ ಅವಳ ಮನಸ್ಸಿನಲ್ಲಿತ್ತು. ಸುತ್ತಲೂ ಕುಳಿತಿದ್ದವರು ಇವರನ್ನೇ ನೋಡ್ತಾ ಇದ್ರು. ಕಲ್ಯಾಣ್ಗೆ ಈಗ ಸುತ್ತಲೂ ಎಲ್ಲರೂ ಇದ್ದಾರೆ ಎಂಬುದು ಸಹ ಮರೆತೇ ಹೋಯಿತು. ಗಂಗಾ ಮತ್ತು ಯಮುನಾಗೆ ಹೊಟ್ಟೆ ಉರಿ ಸ್ವಲ್ಪ ಜಾಸ್ತಿಯೇ ಆಯಿತು. ಇದನ್ನು ನೋಡಿದ ವಸಂತಿ ಮತ್ತು ವೇಲಾಯುಧಂಗೆ ಸಣ್ಣ ಭರವಸೆ ಮೂಡಿತು. ಹೇಗಾದರೂ ಕಲ್ಯಾಣ್ ಬದಲಾಗ್ತಾನೆ ಎಂದು ಅವನ ಅತ್ತೆ, ಮಾವ, ಮಾವನ ಮಗ, ಸೊಸೆಯಂದ್ರು, ಮಕ್ಕಳು ಎಂದು ಎಲ್ಲರೂ ನೋಡ್ತಾ ಇರಲು ಲಘುವಾಗಿ ಅವಳನ್ನು ನೋಡಿ ನಕ್ಕು ನಂತರ ಅವಳನ್ನು ಎತ್ತಿ ನಿಲ್ಲಿಸಿದನು ಕಲ್ಯಾಣ್. ಕಾವೇರಿಗೆ ಬೆಳಿಗ್ಗೆ ಅವನು ಹೊಡೆದಿದ್ರಿಂದ ಕೆನ್ನೆ ಕೆಂಪಾಗಿದ್ರು ಈಗ ನಾಚಿಕೆಯಿಂದಲೇ ಕೆನ್ನೆ ಇನ್ನು ಕೊಂಚ ಹೆಚ್ಚಾಗಿ ಕೆಂಪಾಗಿತ್ತು. ಬಾ ಎಂದು ಕೈ ಹಿಡಿದೆ ಕರ್ಕೊಂಡು ಒಳಗೆ ಬಂದನು. ಕಾವೇರಿಯು ಅವನ ಕೈಗಳಲ್ಲಿ ತನ್ನ ಕೈ ಅಡಗಿರಲು ಅವನ ಹಿಂದೆಯೇ ಬಂದವಳು ಅವನು ಕುಳಿತ ತಕ್ಷಣ ಅವನ ಪಕ್ಕದಲ್ಲೇ ಕುಳಿತಳು. ಆದರೂ ಒಂದು ರೀತಿಯ ಭಯವಿತ್ತು. ಏನ್ ಕಲ್ಯಾಣ್, ಮದುವೆಯಾಗಿ 2 ದಿನದಲ್ಲಿ ಆಫೀಸ್ಗೆ ಅಷ್ಟು ಬೇಗ ನೀನು ಹೋಗ್ಬೇಕಿತ್ತಾ? ಆತಿಥ್ಯ ಇದೆ, ಬೆಳಿಗ್ಗೆನೆ ಬೇಗ ಬರಬೇಕಿತ್ತಲ್ವಾ ಎಂದು ಅವನ ತಾಯಿ ಮಾವ ಕೇಳಿದ್ರು. ಮುಖ್ಯವಾದ ಮೀಟಿಂಗ್ ಇತ್ತು ಮಾವ, ಅದಕ್ಕೆ ತಪ್ಪಿಸಲು ಆಗಲಿಲ್ಲ. ತೊಂದರೆ ಇಲ್ಲ, ಈಗ ಮೀಟಿಂಗ್ ಎಲ್ಲ ಮುಗೀತು, ರಾತ್ರಿಯೇ ಮನೆಗೆ ಹೋಗ್ತೀವಿ ಎಂದನು ಕಲ್ಯಾಣ್. ಗಂಗಾ, ಯಮುನಾ ಮತ್ತು ಅವರ ಗಂಡಂದಿರು ಎಲ್ಲರೂ ನಕ್ಕು ಮಾತನಾಡ್ತಿದ್ರು. ಕಾವೇರಿ ತುಂಬ ಶಾಂತವಾಗಿದ್ಲು. ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಊಟ ಮಾಡಲು ಡೈನಿಂಗ್ ಹಾಲ್ಗೆ ಹೋಗಿ ಕುಳಿತರು. ಎಲ್ಲರೂ ಬಡಿಸಿ ಊಟ ಮುಗಿದ ನಂತರ ಮತ್ತೆ ಎಲ್ಲರೂ ಒಟ್ಟಾಗಿ ಕುಳಿತು ಮಾತನಾಡ್ತಿದ್ರು. ಅಮ್ಮ, ನೀವೆಲ್ಲ ಮಾತಾಡ್ತೀರಿ, ನಾನು ಕಾವೇರಿ ಜೊತೆ ಹೊರ್ಗಡೆ ಹೋಗಿ ಬರ್ತೀನಿ ಎಂದ ಕಲ್ಯಾಣ್. ಅದನ್ನು ಕೇಳಿ ವಸಂತಿಗೆ ಸಂತೋಷನೇ ಆಯಿತು. ಸರಿ ಕಲ್ಯಾಣ್, ಹೋಗಿ ಬನ್ನಿ ಎಂದು ಹೇಳಲು ಕಾವೇರಿಗೆ ಮಾತ್ರ ಕೊಂಚ ಭಯವಿತ್ತು. ಕಣ್ಣುಗಳಲ್ಲೇ ಅವಳಿಗೆ ಕಲ್ಯಾಣ್ ಸನ್ನೆ ಮಾಡ್ದ. ಅವಳು ಎದ್ದು ಅವನ ಹಿಂದೆ ಹೋದಳು. ತಂಗಿಯರಿಬ್ಬರಿಗೂ ಕೊಂಚ ಹೊಟ್ಟೆ ಉರಿ ಆಗಾಗ ಬರುತ್ತಲೇ ಇತ್ತು. ಸೆಲ್ಫಿ ತಗೊಂಡ್ರೆ ಚೆನ್ನಾಗಿರುತ್ತೆ ಎಂದು ಯೋಚಿಸಿದನು ಪ್ರವೀಣ್. ಕಾವೇರಿ ಕಾರು ಹತ್ತಿದ ತಕ್ಷಣ ನಿನ್ನ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಎನ್ನಿಸಿತು, ಅದಕ್ಕೆ ಕರ್ಕೊಂಡು ಬಂದೆ ಎಂದು ಹೇಳಿದನು ಕಲ್ಯಾಣ್. ಯಾವುದೇ ಉತ್ತರ ಬರಲಿಲ್ಲ. ಲಘುವಾದ ಕಿರುನಗೆ ಮಾತ್ರ ಇತ್ತು. ಏನು ಕಾವೇರಿ, ಮನೆಯಲ್ಲಿ ಕೊನೆಯ ಹೆಣ್ಮಕ್ಳು ತುಂಬ ಮಾತಾಡ್ತಾರೆ ಅಂತ ಕೇಳಿದ್ದೀನಿ, ನೀನೇನು ಇಷ್ಟೊಂದು ಸೈಲೆಂಟ್ ಆಗಿದ್ದೀಯಾ? ನಿನ್ನ ಅಕ್ಕಂದಿರಿಬ್ರು ಹೇಗೆ ಮಾತಾಡ್ತಾರೆ, ನೀನು ಮಾತ್ರ ಯಾಕೆ ಇಷ್ಟೊಂದು ಶಾಂತವಾಗಿರ್ತೀಯಾ? ನಿನ್ನ ಮುಖದಲ್ಲಿ ಒಂದು ಸಣ್ಣ ಬೇಸರ ನೋಡುವುದಕ್ಕೆ ಸ್ವಲ್ಪ ಕಷ್ಟವಾಗಿತ್ತು. ಬೆಳಿಗ್ಗೆ ನಾನು ಕೋಪದಲ್ಲಿ ನಿನ್ನನ್ನು ಹೊಡೆದ್ಬಿಟ್ಟೆ, ಕಸದಂತ ನಡ್ಕೊಂಡೆ, ತಪ್ಪಾಯಿತು. ಅದಕ್ಕಾಗಿಯೇ ಈಗ ನಿನ್ನನ್ನು ಹೊರಗೆ ಕರ್ಕೊಂಡು ಬಂದೆ ಎಂದು ಹೆಂಡತಿಯನ್ನು ಸಮಾಧಾನಪಡಿಸಿದನು ಕಲ್ಯಾಣ್. ಅಯ್ಯೋ, ಹಾಗೇನೂ ಇಲ್ಲ ರೀ ಎಂದಳು ಸಣ್ಣ ಕಿರುನಗೆಯೊಂದಿಗೆ. ಸರಿ, ನಿನಗೆ ನಾನು ಇಷ್ಟವಿದೆನಾ ಎಂದು ಅವನು ಕೇಳ್ದ. ಏನ್ರಿ, ದಿಢೀರನೆ ಹೀಗೆಲ್ಲ ಕೇಳ್ತಿದ್ದೀರಾ ಎಂದಳು. ನಿನಗಿಂತ ನನಗೆ ವಯಸ್ಸು ಜಾಸ್ತಿ, ನೀನೇನಾದರೂ ಫೀಲ್ ಮಾಡ್ತೀಯಾ ಅಂತ ನನಗೆ ಸಣ್ಣದೊಂದು ಗೊಂದಲ ಇದೆ, ಅದಕ್ಕೆ ಎಂದನು. ಇಲ್ಲ ರೀ, ವಯಸ್ಸಿನಲ್ಲಿ ಏನಿದೆ, ಚೆನ್ನಾಗಿ ಬಾಳಿದ್ರೆ ಸಂತೋಷ ತಾನೇ ಎಂದು ಕೊಂಚ ತಿಳುವಳಿಕೆಯಿಂದ ಮಾತನಾಡಿದ್ಲು. ದೂರದ ಹಾದಿ ಸಾಗಿ ಒಂದು ಬೆಟ್ಟದ ಪ್ರದೇಶದಲ್ಲಿ ಕಾರನ್ನು ನಿಲ್ಲಿಸಿದನು. ಈ ಜಾಗ ಚೆನ್ನಾಗಿದೆ ಅಲ್ವಾ ಎಂದನು. ಹೌದ್ರಿ, ಈ ದೇವಸ್ಥಾನಕ್ಕೆ ನಾವು ಪದೇ ಪದೇ ಬಂದಿದ್ದೇವೆ, ಆದರೆ ಈಗ ನಾವು ನಾನ್ ವೆಜ್ ತಿಂದಿರೋದ್ರಿಂದ ನಾವು ಈ ದೇವಸ್ಥಾನಕ್ಕೆ ಹೋಗಬಾರ್ದು ಎಂದಳು ಕಾವೇರಿ. ದೇವಸ್ಥಾನಕ್ಕೆ ಹೋಗೋದು ಬೇಡ, ಈ ಜಾಗದಲ್ಲಿ ಕೊಂಚ ಸಮಯ ಕುಳಿತು ಮಾತನಾಡೋಣ ಎನ್ನಿಸಿತು. ನಿನ್ನ ಹತ್ರ ಕೆಲವು ವಿಷಯಗಳನ್ನು ನಾನು ಮಾತಾಡಬೇಕು ಕಾವೇರಿ. ಅರ್ಥ ಮಾಡಿಕೊಳ್ಳದಿದ್ದರೆ ಲೈಫ್ನಲ್ಲಿ ಕೊಂಚ ತೊಂದರೆ ಆಗಬಹುದು. ನನ್ನ ಬಗ್ಗೆ ನೀನು ಸ್ವಲ್ಪ ತಿಳಿದುಕೊಳ್ಬೇಕು, ಅದಕ್ಕಾಗಿ ಪ್ರತ್ಯೇಕವಾಗಿ ಕರ್ಕೊಂಡು ಬಂದೆ ಎಂದು ಹೇಳಿದನು ಕಲ್ಯಾಣ್. ಸರಿ ಎಂದು ಅವನೊಂದಿಗೆ ಹೋಗಿ ಆ ದೇವಸ್ಥಾನದ ಕೆಳಗಿರುವ ಒಂದು ಬಂಡೆಯ ಪ್ರದೇಶದಲ್ಲಿ ಕುಳಿತಳು ಕಾವೇರಿ. ಫಸ್ಟು ನನ್ನ ಬಗ್ಗೆ ಹೇಳಬೇಕಂದ್ರೆ
ನಾನು ಚಿಕ್ಕ ವಯಸ್ಸಿನಿಂದ ಹೆಚ್ಚಾಗಿ ಹೆಣ್ಮಕ್ಳ ಜೊತೆ ಮಾತಾಡಿ ಅಭ್ಯಾಸವಿಲ್ಲ. ನೆಕ್ಸ್ಟು ಕಾಲೇಜಿಗೆ ಹೋದಾಗ ಕೂಡ ಹುಡುಗಿಯರ ಫ್ರೆಂಡ್ಶಿಪ್ ಅಂತ ಯಾವುದೂ ಇರಲಿಲ್ಲ. ಪ್ರಪೋಸ್ ಮಾಡಿದ್ದಾರೆ, ಅದನ್ನು ಒಪ್ಕೊಂಡೂ ಇಲ್ಲ. ಚಿಕ್ಕ ವಯಸ್ಸಿನಿಂದ ಹೆಣ್ಮಕ್ಳ ಮೇಲೆ ಯಾವುದೇ ಆಸಕ್ತಿ ನನಗಿರಲಿಲ್ಲ. ಮದುವೆಯ ಬಗ್ಗೆ ನಾನು ಯೋಚಿಸಿಯೂ ಇರಲಿಲ್ಲ. ಬಿಸ್ನೆಸ್ನಲ್ಲಿ ಚೆನ್ನಾಗಿ ಬರಬೇಕು, ಫ್ಯಾಮಿಲಿ ಅಷ್ಟೇ. ದಿಢೀರನೆ ನನಗೆ ತಿಳಿಯದಂತೆ ನಿನ್ನನ್ನು ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡಿಬಿಟ್ರು ಎಂದು ಸಣ್ಣದೊಂದು ಬೇಸರದಿಂದ ಮಾತನಾಡಿದನು ಕಲ್ಯಾಣ್. ಏನ್ರಿ, ನಿಮಗೆ ಈ ಮದುವೆಯಲ್ಲಿ ಇಷ್ಟವಿರಲಿಲ್ವಾ ಎಂದು ಆತಂಕದಿಂದ ಕೇಳಿದಳು ಕಾವೇರಿ. ನಿಜ ಹೇಳ್ಬೇಕಂದ್ರೆ ಇಷ್ಟ ಇರಲಿಲ್ಲ. ಆದರೆ ಕಾವೇರಿ, ಬಟ್ ನಿನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ನಡೆದ ಮೇಲೆ ನೀನು ನನಗೆ ತುಂಬ ಇಷ್ಟವಾಗಿದೆ ಎಂದು ಲಘುವಾಗಿ ನಕ್ಕವನು ಅವಳ ಮುಖ ನೋಡ್ದ. ಸ್ವಲ್ಪ ನಾಚಿಕೆ, ಸ್ವಲ್ಪ ಭಯ ಎಂದು ಒಂದು ರೀತಿಯ ಆತಂಕದಿಂದ ಕುಳಿತಿದ್ಲು. ಆ ಕಾರಣಕ್ಕಾಗಿ ನಿನ್ನ ಹತ್ರ ಯಾವಾಗಲೂ ನಾನು ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತೇನೆ, ಮುದ್ದು ಮಾಡುತ್ತೇನೆ ಎಂದು ನಿರೀಕ್ಷಿಸಬೇಡ. ಪ್ರೀತಿಯೋ ಕೋಪವೋ ತಕ್ಷಣ ತೋರಿಸ್ಬಿಡ್ತೀನಿ. ತುಂಬ ಎಮೋಷನಲ್ ಆಗಿ ಪ್ರೀತಿ ತೋರಿಸಲು ನನಗೆ ಗೊತ್ತಿಲ್ಲ. ಇನ್ನು ಹೇಳ್ಬೇಕೆಂದ್ರೆ ಆ ವಯಸ್ಸನ್ನೆಲ್ಲ ದಾಟಿ ಬಂದ್ಬಿಟ್ಟಿದ್ದೀನಿ. ನೀನು ಸಣ್ಣ ಹುಡುಗಿ, ನಿನಗೆ ಸಾಕಷ್ಟು ಕನಸುಗಳಿದ್ದಿರಬಹುದು. ನನ್ನಿಂದ ಅದೆಲ್ಲ ಹಾಳಾಗಿ ಹೋಯಿತೋ ಎಂದನು. ಅಯ್ಯೋ, ಹಾಗೇನೂ ಇಲ್ಲ ರೀ. ನೀವು ಹೇಳಿದ್ದೆಲ್ಲ ನನಗೆ ಅರ್ಥವಾಗುತ್ತಿದೆ. ನನಗೆ ಒಂದೇ ಒಂದು ಕನಸಿತ್ತು, ಓದಬೇಕು ಎಂದಳು. ಆದರೆ ಕಾವೇರಿ, ಮದುವೆಯ ನಂತರ ನೀನು ಓದೋದು ಅದು ಚೆನ್ನಾಗಿರುತ್ತಾ ಎಂದನು. ಏನ್ರಿ, ಚಿಕ್ಕ ವಯಸ್ಸಿನಿಂದ ನನಗೆ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ. ಅದಕ್ಕೆ ಬಯಾಲಜಿ ತೆಗೆದುಕೊಂಡು ಮಾರ್ಕ್ಸ್ ತೆಗೆದುಕೊಂಡಿದ್ದೇನೆ. ನೀಟ್ ಎಕ್ಸಾಮ್ನಲ್ಲೂ ಒಳ್ಳೆ ಮಾರ್ಕ್ಸ್ ಬಂದಿದೆ ಎಂದಳು. ಆದರೆ ಕಾವೇರಿ, ನಿನ್ನಿಂದ ಓದ್ಕೊಂಡು ಹೇಗೆ ನನ್ನ ಜೊತೆ ಸಂಸಾರ ನಡೆಸಲು ಸಾಧ್ಯ? ಈ ಸೊಸೈಟಿಯಲ್ಲಿ ನಾನು ಒಬ್ಬ ಒಳ್ಳೆಯ ಬಿಸ್ನೆಸ್ ಮ್ಯಾನ್. ನನಗಂತ ಒಂದು ಮರ್ಯಾದೆ ಇದೆ. ಈಗ ಹೋಗಿ ನನ್ನ ಹೆಂಡತಿಯನ್ನು ಕಾಲೇಜಿಗೆ ಸೇರಿಸಿದ್ರೆ ಎಲ್ಲರೂ ನನ್ನನ್ನು ಕಿಂಡಲ್ ಮಾಡುವುದಿಲ್ವಾ ಎಂದನು. ಏನ್ರಿ ಅದು, ನಾನು ಏನು ಹೇಳಲು ಬರ್ತಿದ್ದೇನೆಂದರೆ ಎಂದವಳನ್ನು. ಸಾಕು ಕಾವೇರಿ, ನೀನೇನು ಹೇಳಬೇಡ. ಬೆಳಿಗ್ಗೆ ನಿನ್ನನ್ನು ಹೊಡೆದ್ಬಿಟ್ಟು ಮನಸ್ಸಿನಲ್ಲಿ ಒಂದು ಸಣ್ಣ ಬೇಸರವಿತ್ತು. ಅದಕ್ಕೆ ಕರ್ಕೊಂಡು ಬಂದು ಅರ್ಥ ಮಾಡಿಸೋಣ ಅಂದ್ಕೊಂಡೆ. ನೀ ನೋಡಿದ್ರೆ ಕಾಲೇಜ್ಗೆ ಹೋಗಬೇಕು, ಓದಬೇಕು ಅಂತ ಏನೇನೋ ಹೇಳ್ತಿದೀಯಾ. ಇದರಲ್ಲಿ ನನಗೆ ಇಷ್ಟವಿಲ್ಲ. ನಿನ್ನ ಮನಸ್ಸನ್ನು ಬದಲಾಯಿಸ್ಕೊ. ನೀನು ಮದುವೆಯಾಯಿತಾ, ಗಂಡ ಮಗು ಫ್ಯಾಮಿಲಿ ಅಷ್ಟೇ, ಒಬ್ಬ ಹೆಣ್ಣಿನ ಲೈಫ್, ಅದರಲ್ಲಿ ನೀನು ಸರಿಯಾಗಿದ್ದರೆ ಸಾಕು ಎಂದು ಹೇಳಿದವನು ತಕ್ಷಣವೇ ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಬಂದನು. ನಗುತ್ತಾ ಹೋದವನು ಕೊಂಚ ಗಂಭೀರವಾಗಿ ಮುಖವಿಟ್ಕೊಂಡು ಬರಲು ಈಗ ವಸಂತಿಗೆ ಕೊಂಚ ಆತಂಕವಾಯಿತು. ಮತ್ತೆ ಸ್ವಲ್ಪ ಸಮಯ ಅಲ್ಲಿದ್ದವರೊಂದಿಗೆ ಮಾತನಾಡಿ ನಂತರ ಕಾವೇರಿಯನ್ನ ಕರ್ಕೊಂಡು ಮನೆಗೆ ಬಂದನು ಕಲ್ಯಾಣ್. ಅಂದು ರಾತ್ರಿ ಯಾವಾಗಲೂ ಬರುವುದಕ್ಕಿಂತ ಇಂದು ಕೊಂಚ ಮುಂಚಿತವಾಗಿಯೇ ಮಲಗುವ ಕೋಣೆಗೆ ಹೋದನು ಕಲ್ಯಾಣ್. 9 ಗಂಟೆಯಷ್ಟೇ ಆಗಿತ್ತು. ಏನು ಮಾಡಬೇಕೆಂದು ತಿಳಿಯದೆ ಕಾವೇರಿ ಅಲ್ಲೇ ಇದ್ಲು. ವಾಸಂತಿಯೋ ಕಾವೇರಿಯ ಬಳಿ ಬಂದು, ನೀನು ಹೋಗು, ಅವನು ರೂಮ್ಗೆ ಹೊರಟೋದ್ನಲ್ವಾ, ನೀನು ಹೋಗಿ ಮಲ್ಗು ಕಾವೇರಿ ಎಂದು ಕಳುಹಿಸಿಕೊಟ್ರು. ಕಾವೇರಿಯು ಒಂದು ರೀತಿಯ ಮುಜುಗರ ತವಕದಿಂದಲೇ ಹೋದಳು. ಓದುವುದು ಬೇಡ ಎಂದು ಹೇಳಿಬಿಟ್ಟಿದ್ರಿಂದ ಈಗ ಏನು ಮಾಡುವುದು ಎಂಬ ಗೊಂದಲ ಅವಳಲ್ಲಿತ್ತು. ಆದರೆ ಕಲ್ಯಾಣ್ ಅದಕ್ಕಿಂತ ಹೆಚ್ಚಾಗಿ ಅವಳಿಗಾಗಿ ಕಾಯುತ್ತಿದ್ದನು. ಹಿಂದಿನ ದಿನದಷ್ಟು ಆ ಅಂತರ ಕಾಯ್ದುಕೊಳ್ಳಿಲ್ಲ. ಅವಳು ಒಳಗೆ ಬಂದ ಮರುಕ್ಷಣವೇ ಅವಳನ್ನು ಆವರಿಸಿಕೊಂಡನು. ಕಾವೇರಿಗೆ ಭಯವಿದ್ದರೂ ಬೇರೆ ದಾರಿಯಿಲ್ಲದೆ ಅವನೊಂದಿಗೆ ಅವಳು ಒಂದಾದಳು. 2 ಬಾರಿ ಸರಸದ ಕೂಡಲ ನಂತರ ಹಿಂದಿನ ದಿನದಲ್ಲಂತಂದೆ ಇಂದು ಕೊಂಚ ಕಾವೇರಿಯನ್ನ ತನ್ನ ಎದೆಯ ಮೇಲೆ ಅಪ್ಪಿಕೊಂಡು ಮಲಗಿದನು ಕಲ್ಯಾಣ್. ಏನ್ ಕಾವೇರಿ, ನಿನ್ಗೆ ಇಂದು ತುಂಬ ನೋವಿದೆಯಾ ಎಂದು ಕಾಳಜಿಯಿಂದ ಅವನು ಕೇಳಲು, ಇಲ್ಲ ರೀ ಎಂದರು. ಹೌದು ಎಂಬುದೇ ಸತ್ಯ ಎನ್ನುವಂತಿತ್ತು ಅವಳ ಧ್ವನಿ. ಇನ್ನು 2-3 ದಿನ ಹೀಗೆ ಇರುತ್ತೆ, ಆಮೇಲೆ ಸರಿಯಾಗಿ ಹೋಗುತ್ತೆ ಎಂದು ಹೇಳಿ ಅವಳ ತಲೆ ಕೂದಲನ್ನು ಲಘುವಾಗಿ ಸವರಿದನು. ಆಗ ಲಘುವಾಗಿ ಅವಳು ಅಳುತ್ತಿರುವುದು ಅವನಿಗೆ ತಿಳಿಯಿತು. ಕಲ್ಯಾಣ್ ಅರ್ಥ ಮಾಡಿಕೊಂಡವನು ಅವಳು ಓದುವುದು ಬೇಡ ಎಂದು ಹೇಳಿದ್ದಕ್ಕಾಗಿಯೇ ಅಳ್ತಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಂಡನು. ಕಾವೇರಿ, ನಿನಗೆ ಈಗ ಮದುವೆ ಆಗಿದೆ, ಅದನ್ನು ಮೊದಲು ನೀನು ಅರ್ಥ ಮಾಡ್ಕೊ. ನೀನು ಮೊದಲಿನಂತೆ ಹೋಗಿ ಓದುವುದು ಅಷ್ಟೊಂದು ಸುಲಭವಲ್ಲ. ರಾತ್ರಿ ನನ್ನ ಜೊತೆ ಹೀಗೆಲ್ಲ ಇದ್ದು ಬೆಳಿಗ್ಗೆ ಕಾಲೇಜಿಗೆ ಹೋದರೆ ನೀನು ಹೇಗೆ ಓದುತ್ತೀಯಾ? ಅಷ್ಟೇ ಅಲ್ಲ ಕಾವೇರಿ, ಸರಿ ಓದಿ ಮುಗಿಸುವವರೆಗೆ 5 ವರ್ಷ ಮಗು ಬೇಡ ಎಂದು ನಾವು ಮುಂದೂಡುವಷ್ಟಕ್ಕೆ ನನಗೆ ವಯಸ್ಸಿಲ್ಲ. ಈಗಾಗಲೇ 34 ವಯಸ್ಸು ನನಗೆ.
ನಿನಗೂ ನನಗೂ ಏಜ್ ಕರೆಕ್ಟ್ ಆಗಿದ್ರೆ ಯಾವುದೇ ತೊಂದರೆ ಇರಲಿಲ್ಲ. ನಿನಗಿಂತ ನನ್ನ ವಯಸ್ಸು ತುಂಬ ಹೆಚ್ಚು. ಹೇಳು, 40ನೇ ವಯಸ್ಸಿನಲ್ಲಿ ನಾನು ಮದುವೆ ಮಾಡಿಕೊಳ್ಳಲು ಸಾಧ್ಯವಾ? ನನಗೆ ಮಗು ಬೇಕು ಕಾವೇರಿ. ನೀನು ಓದುವುದಕ್ಕೆಲ್ಲ ಹೋದರೆ ಅದು ನಿನಗೆ ಕಷ್ಟವಾಗುತ್ತೆ. ನಿನಗೆ ಮನೆಯಲ್ಲೂ ಗಮನ ಹರಿಸಲು ಸಾಧ್ಯವಿಲ್ಲ. ಕಾಲೇಜಿನಲ್ಲೂ ಗಮನ ಹರಿಸಲು ಸಾಧ್ಯವಿಲ್ಲ. ನಮ್ಮ ಹತ್ತಿರ ತುಂಬ ಹಣವಿದೆ. ನೀನು ರಾಣಿಯಂತೆ ಇರಬಹುದು. ನೀನು ಓದಿ ಕೆಲಸಕ್ಕೆ ಹೋಗಿ ಕುಟುಂಬವನ್ನು ಸಾಕಬೇಕು ಎಂಬ ಯಾವುದೇ ಅಗತ್ಯವಿಲ್ಲ. ಇನ್ನು ಮುಂದೆ ಪ್ರತಿ ರಾತ್ರಿ ನನ್ನ ಜೊತೆ ನೀನು ಹೀಗೆ ಇರಬೇಕು. ನಮ್ಮ ಲೈಫನ್ನು ನಾವು ನೋಡ್ಕೊಳ್ಳೋಣ, ಸರಿನಾ? ಎಂದು ಯಾವುದೇ ಒಂದು ರೀತಿಯ ಸಮಾಧಾನವನ್ನು ಹೇಳಲು ಅದನ್ನು ಅವಳಿಗೆ ಸ್ವಲ್ಪವೂ ಸ್ವೀಕರಿಸಲು ಇಷ್ಟವಿರಲಿಲ್ಲ. ಆದರೂ ಬೇರೆ ದಾರಿ ಇಲ್ಲದೆ ಅವಳು ತನ್ನನ್ನೇ ನೋಯಿಸಿಕೊಂಡ್ಳು. ಅಮ್ಮ ಅಪ್ಪ ಹೇಳಿದ್ದನ್ನು ನಂಬಿ ಮದುವೆ ಮಾಡಿಕೊಂಡಿದ್ದು ಎಷ್ಟು ದೊಡ್ಡ ತಪ್ಪು. ಓದಬೇಕಾದ ವಯಸ್ಸಿನಲ್ಲಿ ಓದಿರಬೇಕಿತ್ತು. ಅದನ್ನು ಬಿಟ್ಟು ಮದುವೆ ಮಾಡಿಕೊಂಡ್ರೆ ಹೀಗೆ ಜೊತೆಯಲ್ಲಿ ಮಲಗುವುದಷ್ಟಕ್ಕೆ ಆಸೆ ಪಡ್ತಾರೆ. ಇವರು ಹೇಗೆ ಓದಿಸ್ತಾರೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದವಳು ಅವನಿಗೆ ಏನನ್ನ ಹೇಳದೆ ಶಾಂತವಾಗಿ ಮಲಗಿಕೊಂಡ್ಳು. ಆ ರಾತ್ರಿ ಹೇಗೋ ಒಂದು ರೀತಿಯಲ್ಲಿ ಕಳೆದು ಹೋಯಿತು. ಬೆಳಿಗ್ಗೆ ಕಲ್ಯಾಣ್ ವಾಡಿಕೆಯಂತೆ 5 ಗಂಟೆಗೆ ಕಣ್ಣು ತೆರೆದು ನೋಡಿದಾಗ ಪಕ್ಕದಲ್ಲಿ ಕಾವೇರಿ ಇರಲಿಲ್ಲ. ಅವನು 5 ಗಂಟೆಗೆ ಎದ್ದು ಬಿಡಬೇಕು ಎಂದು ಹೇಳಿದ್ರಿಂದ ಕಾವೇರಿ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಕೆಳಗೆ ಹೋಗಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು ಒಳಗೆ ಬಂದು ಪೂಜಾ ಕೊಠಡಿಯಲ್ಲೂ ದೀಪ ಹಚ್ಚಿಟ್ಟು ಎಲ್ಲರಿಗೂ ಕಾಫಿಯನ್ನು ಸಿದ್ಧಪಡಿಸಿದ್ಲು. ಚುರುಕಾಗಿ ಅವಳು ಕೆಲಸ ಮಾಡುತ್ತಿರಲು ಅಕ್ಕಂದಿರಿಬ್ಬರು ಅಲ್ಲೇ ಗಂಡಂದಿರೊಂದಿಗೆ ಮುದ್ದಾಡ್ಕೊಂಡು ಮಲಗಿದ್ರು. 6 ಗಂಟೆಗೆ ಸ್ನಾನ ಮುಗಿಸಿ ಕೆಳಗೆ ಬಂದನು ಕಲ್ಯಾಣ್. ನಗುವ ಮುಖದಿಂದಲೇ ಕಾವೇರಿಯು ಅವನಿಗೆ ಕಾಫಿ ಕೊಟ್ಲು. ಅದನ್ನು ಪಡೆದು ಕುಡಿದವನು ಅವಳ ಮುಖದಲ್ಲಿರುವುದನ್ನು ನಕಲಿ ಕಿರುನಗೆಯಷ್ಟೇ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡ. ಏನೂ ಮಾತಾಡಲಿಲ್ಲ. ಕೆಲವು ದಿನಗಳು ಸರಿ ಹೋಗುತ್ತದೆ ಎಂದು ಯೋಚಿಸುತ್ತಾ ಆಫೀಸ್ಗೆ ಹೊರಟನು ಕಲ್ಯಾಣ್. ಹೀಗೆಯೇ 15 ದಿನಗಳಿಗಿಂತ ಹೆಚ್ಚು ದಿನಗಳು ಕಳೆದು ಹೋದವು. ಎಲ್ಲರೂ ಇದ್ದಾಗ ಕಾವೇರಿಯ ಬಳಿ ಅವಳ ಅಕ್ಕಂದಿರಿಬ್ಬರು ಚೆನ್ನಾಗಿ ಮಾತನಾಡ್ತಿದ್ರು. ಯಾರೂ ಇಲ್ದಿದ್ದಾಗ ಅವಳನ್ನು ಒಂಟಿಯಾಗಿಟ್ಟು ಕಿಂಡಲ್ ಮಾಡುವುದು, ಗೇಲಿ ಮಾಡುವುದನ್ನೇ ಮಾಡ್ತಿದ್ರು. ಎಲ್ಲವನ್ನ ಸಹಿಸಿಕೊಂಡು ಶಾಂತವಾಗಿದ್ದಳು ಕಾವೇರಿ. ಪ್ರತಿದಿನ ರಾತ್ರಿಯೂ ಕಲ್ಯಾಣ್ಗೆ ಅವಳೇ ಮೆತ್ತೆ ಎನ್ನುವಂತಾಗ್ಬಿಟ್ಟಿತ್ತು. ಸಣ್ಣ ಹುಡುಗಿ ಎಷ್ಟು ತಾನೇ ತಡೆದುಕೊಳ್ತಾಳೆ ಎಂದು ಅವನು ಯೋಚಿಸಲಿಲ್ಲ. ವಾಸಂತಿ ಅವಳು ಹೇಳಿದ್ದ ಪೀರಿಯಡ್ಸ್ ದಿನಗಳು ಎಣಿಸಿಕೊಂಡು ಕಾವೇರಿಯ ಬಳಿ ಕೇಳಿತು. ಅತ್ತೆ, ಇವತ್ತು ಬೆಳಿಗ್ಗೆ ನಾನು ಮುಟ್ಟಾಗಿದ್ದೇನೆ ಎಂದು ಕಾವೇರಿ ಹೇಳಿದ್ಲು. ವಾಸಂತಿಗೂ ಮುಖ ಕೊಂಚ ಬೇಸರದಿಂದ ಕೂಡಿತು. ವಾಸಂತಿಗೆ ತನ್ನ ಮಗನಿಗೆ ಒಂದು ವಾರಸುದಾರ ಬೇಕೆಂಬ ಆಸೆ ಇತ್ತು. ಕಲ್ಯಾಣ್ಗೆ ಆ 3 ದಿನಗಳು ಕಳೆಯುವುದು 30 ವರ್ಷಗಳನ್ನು ಕಳೆಯುವಂಥ ಭಾವನೆಯನ್ನು ಉಂಟು ಮಾಡಿತು. ಇಷ್ಟು ವರ್ಷಗಳ ಕಾಲ ಗೌರವದಿಂದ ಸ್ವಯಂ ನಿಯಂತ್ರಣದಿಂದ ಇದ್ದವನು ಈ 3 ದಿನಗಳ ಕಾಲ ನಿಯಂತ್ರಣದಲ್ಲಿರಲಾಗದೆ ಕೊಂಚ ತವಕಪಟ್ಟು ಹೋದನು. 3 ದಿನಗಳು ಕಳೆದ ನಂತರ ಕಾವೇರಿ ಅಂದು ರಾತ್ರಿ ಮಲಗುವ ಕೋಣೆಗೆ ಹೋಗಲಿಲ್ಲ. ದೀರ್ಘಕಾಲ ಟಿವಿ ನೋಡುತ್ತಾ ಸೋಫಾದಲ್ಲಿ ಕುಳಿತಿದ್ಲು. ಈಗ ವಾಸಂತಿ ಅವಳ ಬಳಿಗೆ ಹೋದ್ರು. ಏನ್ ಕಾವೇರಿ, ಇವತ್ತು ತಾನೇ ತಲೆಗೆ ನೀರು ಹಾಕಿಕೊಂಡು ಸ್ನಾನ ಮಾಡಿದ್ದಾಯ್ತಲ್ಲ, ಆಮೇಲೆ ಯಾಕೆ ಇನ್ನೂ ಕುಳಿತಿದ್ದೀಯಾ? ಮೇಲೆ ನಿನ್ನ ರೂಮ್ಗೆ ಹೋಗು ಎಂದು ಹೇಳಿದ್ರು. ಅತ್ತೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. ನನಗೆ ಓದಬೇಕು ಅಂತ ತುಂಬ ಆಸೆ. ಕಷ್ಟಪಟ್ಟು ರಾತ್ರಿ ಹಗಲು ಓದಿ +2ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡೆ. ಆದರೆ ಈಗ ಕಾಲೇಜಿಗೆ ಹೋಗಲು ಆಗ್ತಿಲ್ಲ. ನನಗೆ ಓದಬೇಕು ಎಂದು ಅಳುತ್ತಾ ವಾಸಂತಿಯ ಮಡಿಲಲ್ಲಿ ಮಲಗಿಕೊಂಡಳು ಕಾವೇರಿ. ಕಾವೇರಿ, ಕಲ್ಯಾಣ್ ಹತ್ರ ಮಾತಾಡಿ ನೋಡೋಣ. ನೀನು ಅವನ ಹತ್ರ ಮಾತನಾಡು ಕಾವೇರಿ, ಅವನು ಓದಿಸ್ತಾನೆ ಎಂದು ಹೇಳಿದ್ರು ವಾಸಂತಿ. ಅಂದು ಆತಿಥ್ಯಕ್ಕೆ ಹೋದಾಗ ಹೊರಗೆ ಕರ್ಕೊಂಡು ಹೋದ್ರು ನೋಡಿ, ಅಲ್ಲೇ ನಾನು ಹೇಳಿದೆ, ಅದೆಲ್ಲ ಆಗೋದಿಲ್ಲ ಎಂದು ಹೇಳ್ಬಿಟ್ರು ಎಂದು ಹೇಳುತ್ತಲೇ ಅತ್ತಳು ಕಾವೇರಿ. ಏನ್ ಕಾವೇರಿ, ಸಣ್ಣ ಮಗುವಿನಂತೆ ಹಾಡ್ತಿದ್ದೀಯಲ್ಲ. ಹೇಳ್ಬೇಕಾದ ಸ್ಥಳದಲ್ಲಿ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ತಾನೆ. ಕಲ್ಯಾಣ್ ನಿನಗಾಗಿಯೇ ಮೇಲೆ ಕಾಯ್ತಿದ್ದಾನೆ. ನೀನು ಕಣ್ಣೀರು ಒರೆಸ್ಕೊಂಡು ಹೋಗು. ಅವನ ಜೊತೆ ಸಂತೋಷವಾಗಿದ್ಕೊಂಡು ನಿನಗೆ ಏನು ಬೇಕೋ ಅದನ್ನು ಕೇಳು. ಅರ್ಥ ಮಾಡ್ಕೊಳ್ತಾನೆ. ಇದಕ್ಕಿಂತ ಹೆಚ್ಚಾಗಿ ನಿನ್ಗೆ ಹೇಗೆ ಸ್ಪಷ್ಟವಾಗಿ ಹೇಳೋದು ಎಂದು ನನಗೆ ತಿಳಿತಿಲ್ಲ ಕಾವೇರಿ. ನಾನು ಹೇಳುವುದು ನಿನಗೆ ಅರ್ಥವಾಗುತ್ತಿದೆ ಅಂದುಕೊಳ್ಳುತ್ತೀನಿ ಎಂದು ಸೊಸೆಗೆ ಹೇಳಿ ಮೇಲೆ ಕಳುಹಿಸಿಕೊಟ್ರು. ಅವನು 3 ದಿನಗಳ ನಂತರ ಯಾವುದೋ ಮೊದಲ ರಾತ್ರಿಯಂತೆ ಕಾಯುತ್ತಿದ್ದನು. ಅವಳು ಒಳಗೆ ಹೋದ ತಕ್ಷಣವೇ ಸ್ವಿಚ್ ಬೋರ್ಡ್ ಪಕ್ಕದಲ್ಲೇ ಸಿದ್ಧವಾಗಿ ನಿಂತಿದ್ದವನು ವೇಗವಾಗಿ ಲೈಟ್ ಆಫ್ ಮಾಡಿ ಅವಳನ್ನು ಎತ್ತಿಕೊಂಡನು ಕಲ್ಯಾಣ್.
ದೀರ್ಘ ಸಮಯದ ನಂತರ ಅವಳನ್ನು ಬಿಟ್ಬಿಟ್ಟನು. 3 ದಿನ ನಿನ್ನ ಪಕ್ಕದಲ್ಲಿ ಇರಲಿಲ್ಲ. ನನಗೆ ತುಂಬ ಕಷ್ಟವಾಯಿತು ಕಾವೇರಿ. ನೀನು ಯೋಚಿಸಿ ನೋಡು, ಕಾಲೇಜಿಗೆಲ್ಲ ಹೋದರೆ ಇದೆಲ್ಲ ತುಂಬ ಕಷ್ಟ. ನಿನ್ನಿಂದ ಓದ್ಕೊಂಡು ಇದನ್ಯಾವುದನ್ನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಈಗಲೂ ನಿನ್ನ ಮನಸ್ಸಿನಲ್ಲಿ ಅದೇ ಇದೆ. ಬೇಡ ಕಾವೇರಿ, ನಿನಗೆ ನಾನು ಮಾತ್ರ ಸಾಕು ಎಂದು ಅವನು ಹೇಳುವಾಗ ಅವನಲ್ಲಿ ಏನೋ ಒಂದು ವ್ಯತ್ಯಾಸವನ್ನು ಅನುಭವಿಸಿದಳು ಕಾವೇರಿ. ಈಚೆಗೆ ಅವಳ ಬಳಿ ಕೊಂಚ ಆಪ್ತವಾಗಿಯೇ ಇರ್ತಿದ್ದನು ಕಲ್ಯಾಣ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ನ ಆಗಿ. ಥ್ಯಾಂಕ್ ಯು.